ಬ್ರಹ್ಮಗಂಟು ವಿಲನ್ ಖ್ಯಾತಿಯ ಕಿರುತೆರೆ ನಟಿ ಶೋಭಿತಾ ಅಂತ್ಯಕ್ರಿಯೆ ನೆರವೇರಿದೆ. ಹುಟ್ಟೂರು ಹೇರೂರಿನಲ್ಲಿ ಕಿರುತೆರೆ ನಟಿ ಶೋಭಿತಾ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಬ್ರಹ್ಮಗಂಟು ವಿಲನ್ ಖ್ಯಾತಿಯ ಕಿರುತೆರೆ ನಟಿ ಶೋಭಿತಾ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಹುಟ್ಟೂರು ಹೇರೂರಿನಲ್ಲಿ ಕಿರುತೆರೆ ನಟಿ ಶೋಭಿತಾ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೇರೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಇನ್ನು ಹೈದರಾಬಾದ್ನಲ್ಲಿ ನಟಿ ಶೋಭಿತಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಸ್ನೇಹಿತರು ಬಂಧು ಬಳಗದಿಂದ ನಟಿ ಶೋಭಿತಾಗೆ ಅಷ್ಟು ತರ್ಪಣವನ್ನು ನೀಡಲಾಗಿದೆ. ಇನ್ನು ತಮ್ಮೂರಿನ ಹೆಮ್ಮೆಯ ಮಗಳನ್ನ ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ ಅಲ್ಲಿನ ಜನರು. ಶೋಭಿತಾ ತಂದೆಯ ಜಮೀನಿನಲ್ಲಿ ಕುಟುಂಬಸ್ಥರಿಂದ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. 2 ದಿನಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ದ ಯುವ ನಟಿ ಶೋಭಿತಾ ಒಂದು ಅದ್ಭುತ ಕಲಾವಿದೆ ಅಂತಲೇ ಹೇಳಬಹುದು. ಬ್ರಹ್ಮಗಂಟು ವಿಲನ್ ಖ್ಯಾತಿಯ ಕಿರುತೆರೆ ನಟಿ ಶೋಭಿತಾ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು 2 ದಿನಗಳ ಹಿಂದೆ. ಇದೀಗ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಹುಟ್ಟೂರು ಹೇರೂರಿನಲ್ಲಿ ಕಿರುತೆರೆ ನಟಿ ಶೋಭಿತಾ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಇನ್ನು ಸ್ನೇಹಿತರು ಬಂಧು ಬಳಗದಿಂದ ನಟಿ ಶೋಭಿತಾಗೆ ಅಷ್ಟು ತರ್ಪಣವನ್ನು ಕೂಡ ನೀಡಲಾಗಿದೆ. ತಮ್ಮೂರಿನ ಹೆಮ್ಮೆಯ ಮಗಳನ್ನ ಕಳೆದುಕೊಂಡು ಅಲ್ಲಿನ ಜನರು ಕಣ್ಣೀರಿಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ನಿಜಕ್ಕೂ ಕೂಡ ಒಂದು ಅದ್ಭುತವಾದ ಕಲಾವಿದೆಯನ್ನು ನಾವು ಕಳ್ಕೊಂಡಿದ್ದೀವಿ. ಹುಟ್ಟೂರು ಹೇರೂರಿನಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿದೆ. ಅಲ್ಲಿ ಕುಟುಂಬದವರ ಪರಿಸ್ಥಿತಿ ಹೇಗಿದೆ? ಖಂಡಿತ ಸಾಹಿತ್ಯ, ಏನು ಹೈದರಾಬಾದ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಸಕಲೇಶಪುರ ಮೂಲದ ಚಿತ್ರನಟಿ ಏನಿದ್ದಾರೆ ಅವರ ಅಂತ್ಯಕ್ರಿಯೆ ಇವತ್ತು ಸಕಲೇಶಪುರದ ಹೇರೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ನಿಜಕ್ಕೂ ಇಡೀ ಗ್ರಾಮವೇ ಒಂದ್ ರೀತಿ ಶೋಕದಲ್ಲಿ ಮುಳುಗಿದೆ ಅಂತ ಹೇಳಿ. ಯಾಕಂತಂದ್ರೆ ಸಾಕಷ್ಟು ಕನಸುಗಳನ್ನ ಹೊತ್ತು ಏನು ಅದು ಸಕಲೇಶಪುರ ತಾಲೂಕಿನ ಕುಗ್ರಾಮ ಹೇರೂರಿನಿಂದ ಏನು ಬೆಂಗಳೂರಿಗೆ ಕನಸನ್ನ ಕಟ್ಕೊಂಡು ಹೊರಟಿದ್ರು. ಅದೇ ರೀತಿ ಅವರು ಕೂಡ ಬದುಕನ್ನ ಸಾಧಿಸಿದ್ರು. ಅಂದ್ರೆ ತಮ್ಮ ದುಡಿಮೇಲೆ ಒಂದು ಏನು ಹೇರೂರಿನಲ್ಲಿ ಒಂದು ಮನೆಯನ್ನು ಕೂಡ ಕನಸಿನ ಒಂದು ಪುಟ್ಟದಾದ ಮನೆಯನ್ನು ಕೂಡ ಕಟ್ಸ್ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಸಾಕಷ್ಟು ಒಡನಾಟನು ಕೂಡ ಹೊಂದಿದ್ರು. ಊರ ಗ್ರಾಮಸ್ಥರ ಜೊತೆ ಆಗಿರ್ಬೋದು, ಸಂಬಂಧಿಕರಲ್ಲೂ ಕೂಡ ಅದೇ ರೀತಿ ಒಡನಾಟನ ಹೊಂದಿದ್ರು. ಆದ್ರೆ ಅವರ ಸಾವು ನಿಜಕ್ಕೂ ಕೂಡ ಇಡೀ ಗ್ರಾಮಕ್ಕೆ ಒಂದ್ ರೀತಿ ಬರಸಿಡಿಲು ಬಡದಂತೆ ಆವರಿಸಿತ್ತು. ಇದಾದ ಬಳಿಕ ಇವತ್ತು ಏನು ಅವರ ಸಂಪ್ರದಾಯದಂತೆನೆ ಈ ಪಂಚಭೂತಗಳಲ್ಲಿ ಲೀನ ಆಗಿರ್ತಕ್ಕಂಥದ್ದು. ಅವರ ಏನೋ ತಂದೆಯ ಜಮೀನ್ ಏನಿದೆ ಹೇರೂರಿನ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥದ್ದು. ಇಡೀ ಕುಟುಂಬಸ್ಥರು ಕೂಡ ದುಃಖದಲ್ಲಿ ಮುಳುಗಿರ್ತಕ್ಕಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಮಾಹಿತಿಗಾಗಿ.